ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಸಿ, ಚಿನ್ನವನ್ನ ಇನ್ನೊಂದು ವರ್ಷ ಖರೀದಿ ಮಾಡಬೇಡಿ, ಅಡುಗೆ ಎಣ್ಣೆಯನ್ನ ಕೂಡ ಮಿತವಾಗಿ ಬಳಸಿ ಅಂತ ಹೇಳೋ ಮುಖಾಂತರ, ಅದರ ಜೊತೆಗೆ ತ್ಯಾಗವನ್ನ ಮಾಡಬೇಕು ಅಂತ ಹೇಳುವ ಮುಖಾಂತರ ದೊಡ್ಡ ಚರ್ಚೆಯನ್ನ ಹುಟ್ಟಾಕಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಇದೇನು ಇಂಡಿಕೇಟ್ ಮಾಡ್ತಾ ಇದೆ, ಮುಂದಿನ ದಿನಗಳಲ್ಲಿ ಪೆಟ್ರೋಲು, ಡೀಸೆಲ್, ಅಡುಗೆ ಎಣ್ಣೆ ರೇಟ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತಾ? ಮತ್ತು ಒಂದ್ ಕಡೆ ಕೆಲವರು ಮಾತನಾಡುವಂಥದ್ದು ಆರ್ಥಿಕ ವೈಫಲ್ಯವನ್ನ ಮುಚ್ಚಾಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದು ಈಗ ಹೇಳ್ತಾ ಇದ್ದಾರೆ ಕೊರೋನಾದ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅನ್ನುವಂಥದ್ದನ್ನ ಈ ಹಿಂದೆ ಕಾಂಗ್ರೆಸ್ನವರೆಲ್ಲ ಆರೋಪ ಮಾಡ್ತಾ ಇದ್ರು. ಇವತ್ತು ಅಂದ್ರೆ ನಿನ್ನೆ ಮಾತನಾಡುವಂತ ಸಂದರ್ಭದಲ್ಲಿ ಮೋದಿ ಹೇಳ್ತಾ ಇದ್ರು, ಕೊರೋನಾದ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾಗೆಲ್ಲ ನಾವು ಕೆಲವೊಂದು ಅಳವಡಿಸ್ಕೊಂಡಿದ್ವಿ, ಅದನ್ನ ಅಳವಡಿಸ್ಕೊಳ್ಳೋಣ ಈ ಬಾರಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ತಮ್ಮ ನೀತಿಗಳನ್ನ ಬದಲಾವಣೆ ಮಾಡೋದು ಬಿಟ್ಟು ದೇಶದ ಜನರಿಗೆ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಸರಿ, ನಮ್ಮನ್ನ ನಾವೇ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಹೇಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ವಿರೋಧ ಪಕ್ಷದವರ ಆರೋಪ ಇದೆ. ಎಲ್ಲದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. ದೇಶವಾಸಿಗಳಿಗೆ ಪ್ರಧಾನಿ ಮೋದಿ ಅಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ಕೊರೋನಾ ದಿನಗಳ ದಿನಚರಿ ಪ್ರಸ್ತುತ ಅಂತ ಹೇಳಿದ್ಯಾಕೆ? ಕಷ್ಟ ಕಾಲ ಉಲ್ಲೇಖ, ಮುಂದೆ ಕಾದಿದ್ಯಾ ಸಂಕಷ್ಟ ಅಂತ. ಪಂಚ ರಾಜ್ಯಗಳ ಚುನಾವಣೆ ಮುಗಿತಿದ್ದ ಹಾಗೆ ನೋಡಿದ್ವಲ್ಲ, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ 1000 ರೂಪಾಯಿ ಜಾಸ್ತಿ ಆಗಿದ್ದು, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್. ಈಗ ನೆಕ್ಸ್ಟ್ ಪೆಟ್ರೋಲ್ ಡೀಸೆಲ್ ಸರದಿ ಇದ್ದಂತೆ ಕಾಣಿಸ್ತಾ ಇದೆ, ಅಡುಗೆ ಎಣ್ಣೆ ಬೆಲೆಯ ಸರದಿ ಇದ್ದಂತೆ ಕಾಣಿಸ್ತಾ ಇದೆ. ತೈಲ ಮಿತ ಬಳಕೆ, ಮೆಟ್ರೋ ಇವಿಗಳಿಗೆ ಆದ್ಯತೆ ಕೊಡಿ ಅಂತ ಹೇಳಿದ್ದಾರೆ. ಚಿನ್ನ ಖರೀದಿ 1 ವರ್ಷ ಮುಂದೂಡಿಕೆ ಮಾಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಸಾವಯವ ಕೃಷಿಗೆ ಆದ್ಯತೆ ನೀಡಲಿಕ್ಕೆ ನರೇಂದ್ರ ಮೋದಿ ಕರೆ ಕೊಟ್ಟಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಮಾಡಿ, ಕೊರೋನಾ ಟೈಮ್ನಲ್ಲಿ ಶುರುವಾಯ್ತಲ್ಲ ವರ್ಕ್ ಫ್ರಮ್ ಹೋಮ್, ಆ ರೀತಿಯಾಗಿ ಅನುಸರಿಸಿ. ಫಾರಿನ್ ಟೂರ್ ಸದ್ಯಕ್ಕೆ ಬೇಡ, ದೇಶಕ್ಕಾಗಿ ತ್ಯಾಗವೂ ಕೂಡ ಮುಖ್ಯ. ದೇಶ ಪ್ರೇಮ ಅಂದ್ರೆ ತ್ಯಾಗ ಮಾಡೋದು ಕೂಡ ದೇಶ ಪ್ರೇಮನೆ ಅಂತ ಹೇಳಿದ್ದಾರೆ. ರೂಪಾಯಿ ಮೌಲ್ಯ ಹೆಚ್ಚಿಸಲಿಕ್ಕೆ ಅಷ್ಟ ಸೂತ್ರವನ್ನೇ ಹೇಳಿದ್ದಾರೆ ನರೇಂದ್ರ ಮೋದಿ. ದೇಶದ ಜನತೆಗೆ ಮೋದಿ ಕೊಟ್ಟಿರುವಂತಹ ಸಂದೇಶ ಏನು ಒಮ್ಮೆ ನೋಡೋಣ. डीजल का संयम से इस्तेमाल करना। साथियों, हमें पेट्रोल डीजल का उपयोग कम करना होगा। शहरों में जहां मेट्रो है वहां हम तय करें कि हम मेट्रो का ही उपयोग करेंगे, कि इलेक्ट्रिक व्हीकल का ज्यादा से ज्यादा उपयोग करें। वर्क फ्रॉम होम की, ऑनलाइन मीटिंग्स की, वीडियो कॉन्फ्रेंस की, उन व्यवस्थाओं को हम फिर से शुरू करें। देश हित में सोना दान दे देते थे, आज दान की जरूरत नहीं है, लेकिन देश हित में हमको ये तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे। अगर खाने के तेल में, खाने का तेल का जो उपयोग करता है, अगर वो कुछ कमी करे, अगर हम तेल खाना कम करें ना, तो भी वो देशभक्ति का बहुत बड़ा काम है कि हम केमिकल फर्टिलाइजर की खपत 25%, 30%, 40%, 50% उसको घटाए, आधी कर दे। नेचुरल फार्मिंग की तरफ बढ़े, हम फर्टिलाइजर का उपयोग कम करके विदेशी मुद्रा भी बचा सकते हैं। देश के लिए मरना ही सिर्फ देशभक्ति नहीं होती है, देश के लिए जीना और देश के प्रति अपने कर्तव्यों को निभाना, वो भी देशभक्ति होती है। ಮೋದಿ ಸಲಹೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಸಾಮಾನ್ಯರು ಕೂಡ ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಕೇಳೋಣ. ಪೆಟ್ರೋಲು ಬೆಲೆ ಜಾಸ್ತಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಬಟ್ ಇವತ್ತಿನ ಇದರಲ್ಲಿ ಪೆಟ್ರೋಲ್ ಜಾಸ್ತಿ ಮಾಡಿದ್ರೆ ಜೀವನದಲ್ಲಿ ಕಷ್ಟ ಆಗುತ್ತೆ. ಸ್ವಲ್ಪ ನೋಡಿ ಇದು ಮಾಡಬೇಕು. ಎಲೆಕ್ಟ್ರಿಕಲ್ ಗಾಡಿ ಬಗ್ಗೆ ಎಲ್ಲ ರೇಟುಗಳು ಜಾಸ್ತಿ ಆಗಿದೆ. ಅದು ಎಲ್ಲರೂ ತಗೊಳ್ಳೋದಕ್ಕಾಗೋದಿಲ್ಲ, ಇರೋರು ಮೈಂಟೈನ್ ಮಾಡ್ಬೋದು. ಬಟ್ ಆಮೇಲೆ ಪಬ್ಲಿಕ್ ಬಸ್ ಯೂಸ್ ಮಾಡೋಕ್ಕೆ ಹೇಳಿದ್ದಾರೆ. ಬಟ್ ಪಬ್ಲಿಕ್ ಸರ್ವಿಸ್ ಬಗ್ಗೆ ಎಲ್ಲ ಕಡೆಯೂ ಆ ಥರ ಇದಿಲ್ಲ, ಸರ್ವಿಸ್ ಇಲ್ಲ.
ಅದೆಲ್ಲ ಇದು ಮಾಡಬೇಕು. ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಯುದ್ಧ ನಡೀಲಿಕ್ಕತ್ತದಲ್ರಿ, ಅದ್ರಲಿಂತ ಎಲ್ಲ ದೇಶಗಳಿಗೆ ಜಾಸ್ತಿ ಪರಿಣಾಮ ಬೀರ್ಲಿಕ್ಕತ್ತದ. ಅದಕ್ಕೆ ಈಗ ನಮ್ಮ ದೇಶದೊಳಗೆ ನಮ್ಮ ಪ್ರಧಾನಿಯವರು ದೊಡ್ಡ ಮಟ್ಟಿಗೆ ಅಭಿವೃದ್ಧಿ ಮಾಡ್ಯಾರ. ಅದ್ರ ಸಲುವಾಗಿ ಅವ್ರು ಹೇಳಿದ್ದು ಎಲ್ಲ ನಾವು ಫಾಲೋ ಮಾಡ್ಕೊತ ಹೋದ್ರೆ ಅಭಿವೃದ್ಧಿ ಚಲೋ ಆಗ್ತದೆ. ಅವರು ಅದ್ರ ಸಲುವಾಗಿ ಈಗ ಭಾಳ ಇಕ್ಕಟ್ಟಿನ ಪರಿಸ್ಥಿತಿ ಬಂದದ. ಡೀಸೆಲ್, ಪೆಟ್ರೋಲ್, ಆಮೇಲೆ ಗ್ಯಾಸ್ ಎಲ್ಲದರದ್ದು ಕೊರತೆ ಬಂದದ. ಅದ್ರ ಸಲುವಾಗಿ ಅವ್ರು ಏನು ಹೇಳಿಕತ್ತಾರ, ಈಗ ಒಂದು ವರ್ಷದ ತನಕ ಬಂಗಾರ ತೊಗೋಬೇಡ್ರಿ, ಯಾಕಂದ್ರೆ ಬಂಗಾರದ ರೇಟ್ ಭಾಳ ಜಾಸ್ತಿ ಮಾಡಿಬಿಟ್ಟಾರ. ಒಂದು ತೊಲಿಗೆ 1.5 ಲಕ್ಷ ರೂಪಾಯಿ ಅಂತಂದ್ರೆ ಎಲ್ಲಿಂದ ಬಂತು. ಸೊ ನೀವು ಈಗ ಸದ್ಯಕ್ಕೆ ನೀವು ಎಲ್ಲದಕ್ಕೂ ನಾವು ಬೇಕು 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 ಅಂತ ಹೇಳಿ ತೊಗೊಲಿಕ್ಕೆ ಹೋಗಿದ್ರೆ ಜಾಸ್ತಿ ಲಾಸ್ನೂ ಆಗ್ತದೆ. ಇವಾಗ ಇಸ್ರೇಲ್ ಮತ್ತು ಅಮೆರಿಕ ಈ ಎರಡು ದೇಶಗಳ ನಡುವೆ ಯುದ್ಧ ನಡೆದದ. ಈ ಯುದ್ಧ ಸಲುವಾಗಿ ನಮ್ಮದು ಎಲ್ಲ ದೇಶಗಳ ಮೇಲೆ ಬಹಳಷ್ಟು ಪರಿಣಾಮಗಳು ಬೀರತ್ತವ. ಅದರ ಸಲುವಾಗಿ ಈ ಪೆಟ್ರೋಲ್ ಮತ್ತು ಇಂಧನಗಳ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲ್ ಮತ್ತು ಅನೇಕ ಇಂಧನಗಳ ಒಂದು ಬಳಕೆಯನ್ನು ಕಡಿಮೆ ಮಾಡೋದ್ರ ಮೂಲಕ ಅದನ್ನು ಏನು ಮಾಡಬೇಕಂದ್ರೆ ಉಳಿತಾಯ ಮಾಡಬೇಕು. ಈ ಉಳಿತಾಯ ಮಾಡೋದ್ರಿಂದ ಏನಾಗ್ತದಂದ್ರೆ ನಮ್ಮ ದೇಶದಲ್ಲಿ ಆ ಒಂದು ಪೆಟ್ರೋಲ್ ಬೆಲೆಯೂ ಕೂಡ ಕಡಿಮೆ ಆಗೋದು. ಯಾವಾಗ ನಾವು ಯಾವಾಗ ಬಳಕೆಯನ್ನು ಕಡಿಮೆ ಮಾಡ್ತೀವಿ ಆ ಟೈಮ್ನಲ್ಲಿ ಏನಾಗ್ತದೆ, ಬಂಗಾರ ಆಗಲಿ ಅಥವಾ ಈ ಒಂದು ಪೆಟ್ರೋಲ್ ಆಗಲಿ ಎರಡೂ ಒಂದು ಈಕ್ವಲ್. ಅಂದರೆ ನಾವು ಬಳಕೆ ಯಾವಾಗ ಕಡಿಮೆ ಮಾಡ್ತೀವಿ ಆವಾಗ ಏನಾಗ್ತದೆ, ಆಟೋಮೆಟಿಕ್ ಆಗಿ ಶೇರ್ ರೇಟ್ ಕೂಡ ಇಳಿತದೆ. ಇದರಲ್ಲಿಂತ ಏನಾಗ್ತದೆ, ಎಲ್ಲ ಬೆಲೆಗಳು ಕೂಡ ಕಡಿಮೆ ಆಗೋವಂಥ ಚಾನ್ಸಸ್ ಇರ್ತಾವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸತೀಶ್ ಅವರು ಆರ್ಥಿಕ ತಜ್ಞರು, ಹಾಗೆ ಸುರೇಶ್ ನರಸಿಂಹ ಅವರು ಹೂಡಿಕೆ ತಜ್ಞರು. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸತೀಶ್ ಅವರಿಂದ ಆರಂಭ ಮಾಡ್ತೀನಿ. ಸತೀಶ್ ಅವರ ಇಲ್ಲಿ ಕಡಿಮೆ ಬಳಸಿ ಅನ್ನುವಂಥದ್ದು ಏನು ಹೇಳ್ತಾ ಇದ್ದಾರೆ, ಇದು ಆನ್ ಎ ಸೀರಿಯಸ್ ನೋಟ್ ಎಕನಾಮಿ ಅನ್ನುವಂಥದ್ದು ಒಂಥರ ಎಮರ್ಜೆನ್ಸಿ ಫೇಸ್ ಮಾಡ್ತಾ ಇದೆ ಅನ್ನುವಂಥ ಅರ್ಥ ಕೊಡ್ತಾ ಇದೆಯಾ? ಏನು ಇಂಡಿಕೇಟ್ ಮಾಡ್ತಾ ಇದೆ ನರೇಂದ್ರ ಮೋದಿ ಅವರ ಮಾತುಗಳು? ಸರ್ ನಮಸ್ತೆ ಸರ್. ಇದು ಹೇಗೆ ಅಂದ್ರೆ, ನಾವು ರಿನ್ಯೂವೇಬಲ್ ಮತ್ತೆ ನಾನ್ ರಿನ್ಯೂವೇಬಲ್ ಇಡೀ ವರ್ಲ್ಡ್ ನ ಗ್ಲೋಬಲ್ ಸ್ಟೇಜ್ ಅಲ್ಲಿ ತಗೊಂಡ್ರೆ ಇಂಡಿಯಾ ಒಂದು ಡೆವಲಪಿಂಗ್ ನೇಷನ್ ಆಗಿದೆ. ಬರೀ ಡೆವಲಪಿಂಗ್ ನೇಷನ್ ಆದ್ರೆ ಸಾಲದು, ನಾವು ಅದ್ರ ಜೊತೆಗೆ ಯಾವ ರೀತಿ ಸ್ಟೇಬಲ್ ಆಗಿದ್ದೀವಿ, ಡೆಮೋಕ್ರಸಿ ಹೇಗೆ ಸ್ಟೇಬಲ್ ಆಗಿದೆ, ಕಲ್ಚರಲ್ ಐಡೆಂಟಿಟಿ ಹೇಗಿದೆ, ಮತ್ತೆ ವರ್ಲ್ಡ್ ಗೆ ನಾವು ಮಾರ್ಕೆಟ್ ಪ್ಲೇಸ್ ಆಗ್ತಾ ಇದೀವಿ. ಹಾಗೆ ನಾವು ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದೀವಿ, ಇಂಟರ್ ಡಿಪೆಂಡೆನ್ಸ್ ಕೂಡ ಇದೆ. ನಾವು 1945 ನಂತರ ಸೆಕೆಂಡ್ ವರ್ಲ್ಡ್ ವಾರ್ ನಂತರ ನಾವೇನ್ ಅನ್ಕೊಂಡು ಯಾವುದೇ ವಾರ್ ಆಗೋದಿಲ್ಲ ಅನ್ನೋ ಒಂದು ಭಾವನೆಯಲ್ಲಿತ್ತು. ಸೊ ಈಗಿನ ಸಿಚುವೇಶನ್ಸ್ ಮತ್ತೆ ಎಕನಾಮಿಕ್ ಕಂಡೀಷನ್ಸ್ ಏನ್ ನಡೀತಾ ಇದೆ, ತುಂಬಾ ವಾರ್ ಮತ್ತೆ ಅವ್ರವ್ರದೇ ಆದಂತ ಸ್ಟ್ರಾಟಜಿಕ್ ಆಬ್ಜೆಕ್ಟಿವ್ಸ್ ಗಳು ಕಂಟ್ರೀಸ್ ನೋಡ್ಕೊಳ್ಳೋದ್ರಿಂದ ಇಂಡಿಯಾ ಬಂದು ಈಗ ಸೈಲೆಂಟ್ ಸ್ಪೆಕ್ಟೇಟರ್ ಆಗಿರಲ್ಲ. ನಾವು ಗ್ರೋಯಿಂಗ್ ಎಕನಾಮಿ ಜೊತೆಗೆ ನಮ್ದೇ ಆದಂತ ಸೆಲ್ಫ್ ರಿಲಯಂಟ್ ಆಗಿರ್ಬೇಕಾಗತ್ತೆ. ಸೊ ಸೆಲ್ಫ್ ರಿಲಯಂಟ್ ಆಗ್ಬೇಕು ಅನ್ನೋದಾದ್ರೆ ನಾವು ಎಷ್ಟು ಮಟ್ಟಿಗೆ ಪ್ರಿಪೇರ್ ಆಗಿದ್ದೀವಿ, ನಮ್ಮ ಇಂಡಿಯಾದಲ್ಲಿ ಇಂಪೋರ್ಟ್ಸ್ ಏನು, ಎಕ್ಸ್ಪೋರ್ಟ್ಸ್ ಏನು, ಯಾವ್ದ್ರ ಮೇಲೆ ನಾವು ಅವಲಂಬನೆ ಜಾಸ್ತಿ ಇದೆ. ಸೊ ಈ ವಾರ ಒಂದು ನಮಗೆ ನಾವು ಎಲ್ಲಿದ್ದೀವಿ ಅಂತ ನೋಡ್ಕೊಳ್ಳೋಕ್ಕೂ ಒಂದು ಕೂಡ ಆಪರ್ಚುನಿಟಿ ಆಗಿ ನೋಡ್ಬೋದು ಥ್ರೆಟ್ ಜೊತೆಗೆ. ಈಗ ನಾವು ಆಯಿಲ್ ಕ್ರೈಸಿಸ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಈಗ ಎಲ್ಲೋ ನಡೀತಾ ಇರುವಂತ ವಾರು ನಮ್ಮ ಮನೆಗಳಿಗೂ ಬಂದು ತಲುಪ್ತಾ ಇದೆ ಅಂದ್ರೆ ನಾವಿಲ್ಲಿ ಖಂಡಿತವಾಗ್ಲೂ ಯೋಚಿಸ್ಬೇಕಾದಂಥದ್ದು, ಎಷ್ಟು ದಿನ ನಾವು ಡಿಪೆಂಡೆನ್ಸಿ ಇರ್ಬೋದು. ಕಂಪ್ಲೀಟ್ ಆಗಿ ಇಂಡಿಪೆಂಡೆಂಟ್ ಆಗದೆ ಹೋದ್ರೂ ಕೂಡ ನಾವು ಸೆಲ್ಫ್ ರಿಲಯಂಟ್ ಆಗಿ ಎಷ್ಟು ಮಟ್ಟಿಗೆ ಬದುಕಬಹುದು ಅನ್ನೋದಕ್ಕೆ. ಸೊ ಈ ರೀತಿಯಲ್ಲಿ, ಯಾಕಂದ್ರೆ ಇದೆಲ್ಲ ಒಂದು ಸಪ್ಲೈ ಚೈನ್ ಅಲ್ಲಿ ನಿಂತ್ಕೊಂಡಿದೆ. ಈಗ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಎಲ್ಲಾ ಪ್ರೈಸಸ್ಗಳು ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಗ್ಲೇಬೇಕಾಗತ್ತೆ. ಪ್ರೊಡಕ್ಷನ್ ಡಿಮ್ಯಾಂಡ್ ಮತ್ತೆ ಅದರದ್ದು ಸಂಬಂಧಪಟ್ಟಾಗೆ ಎಲ್ಲಾ ರೀತಿಯಾದಂತಹ ಎಕನಾಮಿಕಲಿ ಡಿಸ್ಟರ್ಬೆನ್ಸ್ ಆಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗತ್ತೆ. ಇದರಲ್ಲಿ ಇನ್ನೊಂದು ವಿಷಯ ನಾನು ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀನಿ. ಬರೀ ನಾವು ಈ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗಿದ್ದರಿಂದ ರೇಟ್ ಇನ್ಕ್ರೀಸ್ ಆಗೋದಲ್ಲದೆ ಇದಕ್ಕೋಸ್ಕರ ಕಾದು ಕೂಡ್ತಂತ ಕಾಳಸಂತೆಯಲ್ಲಿ ದುಡ್ಡು ಮಾಡೋರು ಕೂಡ ಜಾಸ್ತಿ ಇದೆ. ಸೊ ಎರಡನ್ನೂ ಗಮನಿಸಿ ಮಾಡ್ಬೇಕು. ಸೊ ಹಾಗಾಗಿ ದೇಶ ನಮಗೇನ್ ಮಾಡಿದೆ ಅನ್ನೋದಕ್ಕಿಂತ ನಾವು ದೇಶಕ್ಕೆ ಏನ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಈಗಿನ ಪರಿಸ್ಥಿತಿಯಲ್ಲಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಕನ್ಸಂಪ್ಷನ್ಸ್ ಎಷ್ಟಿದೆ, ಕಡಿಮೆ ಯಾವ್ದು ರೀತಿಯಲ್ಲಿ ಮಾಡಬಹುದು, ಒಂದು ಸಣ್ಣ ಹಾನಿ ಒಂದು ದೊಡ್ಡದು ಓಷನ್ ಆಗಿ ಕ್ರಿಯೇಟ್ ಆಗತ್ತಲ್ವ, ಆ ತರ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಮಾಡೋದ್ರಿಂದಲೂ ನಾವು ದೇಶಕ್ಕೆ ಏನ್ ಕೊಡ್ಬೋದು ಅನ್ನೋದನ್ನ ಅವರು ಆ ಮಾತಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ಸುರೇಶ್ ನರಸಿಂಹ ಅವರು ಕೂಡ ಇದ್ದಾರೆ. ಸುರೇಶ್ ನರಸಿಂಹ ಅವರೇ, ಇಲ್ಲಿ ಮೇನ್ಲಿ ತ್ಯಾಗ ಮಂತ್ರ ದೇಶ ಉಳಿಸ್ಬೇಕು ಅನ್ನೋದ್ರ ಜೊತೆಗೆ ಮಾನಸಿಕವಾಗಿ ರೆಡಿಯಾಗಿರಿ, ನೆಕ್ಸ್ಟು ಬೆಲೆ ಏರಿಕೆ ಆಗ್ತಾ ಹೋಗುತ್ತೆ ಅನ್ನುವಂಥದ್ದನ್ನ ಎಮೋಷ್ನಲಿ ರೆಡಿ ಮಾಡ್ತಾ ಇದ್ದಾರಾ ಅನ್ನುವಂಥ ಚರ್ಚೆ ಕೂಡ ಇದೆ ಇಲ್ಲಿ. ಇಲ್ಲ, ಇದನ್ನ ನಾನು ಕೇವಲ ಎಮೋಷನಲ್ ಈ ತರ ಇಲ್ಲದೆ ಒಂದು ಎಕನಾಮಿಕ್ ದೃಷ್ಟಿಯಿಂದ ನೋಡ್ತೇನೆ. ಅಫ್ಕೋರ್ಸ್ ಮಾನಸಿಕವಾಗಿ ಯಾವಾಗಲೂ ಸಿದ್ಧರಾಗಿರೋದು ಒಳ್ಳೇದು, ಆದ್ರೆ ಇದನ್ನ ಎಕನಾಮಿಕ್ ದೃಷ್ಟಿಯಿಂದ ನೋಡಿದ್ರೆ ಇಲ್ಲಿ 3 ಪ್ರಶ್ನೆ.
ಮೊದಲನೇದು ಪ್ರಧಾನಮಂತ್ರಿಗಳು ಯಾಕೆ ಈ ವಿಷಯ ಹೇಳ್ತಾ ಇದ್ದಾರೆ ಅನ್ನೋದು. ಎರಡನೇದು ಜನ ಯಾಕೆ ಇದನ್ನ ಕೇಳ್ಬೇಕು ಅಂತ. ಮೂರನೆಯದಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ಇದಿಷ್ಟು ಸಾಕ, ಇದು ಬರೀ PR ಸ್ಟಂಟ್ ಆಗಿ ಉಳಿಯತ್ತೋ ನಿಜವಾಗ್ಲೂ ಏನಾದ್ರು ಆಗುತ್ತೋ ಅನ್ನೋದು 3 ದಿಸೆಯಲ್ಲಿ ನೋಡ್ತೇನೆ. ಮೊದಲನೆಯದಾಗಿ ಮೋದಿರವ್ರು ಹೇಳ್ತಾ ಇರೋದು ದಿಸ್ ಇಸ್ ಅ ಮ್ಯಾಕ್ರೋ ಎಕನಾಮಿಕ್ ಪ್ರಾಬ್ಲಮ್ ನ ಸರಿ ಮಾಡೋದಕ್ಕೆ. ಇವತ್ತು ನಮ್ಮ 300 ಕೋಟಿ ಅಷ್ಟು $300 ಬಿಲಿಯನ್ ಅಷ್ಟು ಕರೆಂಟ್ ಅಕೌಂಟ್ ಡಿಫಿಸಿಟ್ ಇದೆ ನಮ್ಮ ದೇಶದ ಮೇಲೆ. ಅದರಲ್ಲಿ ನಾವು ಇಂಪೋರ್ಟ್ ಮಾಡ್ತಾ ಇರೋದ್ರಲ್ಲಿ 5% ಗೋಲ್ಡ್ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಎರಡನೆಯದಾಗಿ ನಮ್ಮ ಇಂಧನದ ಆಮದು ಏನಿದೆ ಈ ಫ್ಯೂಯಲ್ ಇಂಪೋರ್ಟ್ಸ್, ಅದರಲ್ಲಿ 80% ಇಂಪೋರ್ಟ್ ಮಾಡ್ಕೊತಾ ಇದೆ. ನಮ್ಮ ಫ್ಯೂಯಲ್ ರಿಕ್ವೈರ್ಮೆಂಟ್ ಏನಿದೆ ಇವತ್ತಿನ ದಿನ ಒಳ್ಳೇದೇನಾಗಿದೆ ಅಂದ್ರೆ ನಮ್ಮ ಸೋಲಾರ್ ಎನರ್ಜಿ ವಿ ಆರ್ ಟೇಕಿಂಗ್ ಓವರ್ US ಅಂಡ್ ವಿಲ್ ಬಿ ದ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಸೋಲಾರ್ ಎನರ್ಜಿ, ರೈಟ್. ಇದು ಒಂದು ಪಾಸಿಟಿವ್ ಸೈಡ್. ಬಟ್ ಈ 80% ಫ್ಯೂಯಲ್ ಇಂಪೋರ್ಟ್ ನ ಕಡಿಮೆ ಮಾಡದೇ ಇದ್ರೆ ಮತ್ತು 5% ಗೋಲ್ಡ್ ಇಂಪೋರ್ಟ್ ನ ಸ್ವಲ್ಪನಾರು ಕಡಿಮೆ ಮಾಡ್ತಾ ಇದ್ರೆ ಇದು ನಮ್ಮ ದೇಶಕ್ಕೆ ಬಹಳ ಸಮಸ್ಯೆ ಇದೆ. ಯಾತಕ್ಕೆ ಅಂದ್ರೆ ಮುಂದಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ನಮ್ಮ ಹತ್ರ ಈಗ ಸಾಕಷ್ಟು ಗೋಲ್ಡ್ ಇದೆ. ನಮ್ಮ ದೇಶದಲ್ಲಿ ಇರುವಷ್ಟು ಗೋಲ್ಡ್ ರಿಸರ್ವ್ಸ್ ಯಾವ ದೇಶದಲ್ಲೂ ಇಲ್ಲ. ಬೇರೆ ದೇಶದವರೆಲ್ಲ ಗೋಲ್ಡ್ ರಿಸರ್ವ್ಸ್ ಗೆ ಜಾಸ್ತಿ ಖರ್ಚು ಮಾಡ್ಬೇಕು. ನಮ್ಮ ಹತ್ರ ಈಗಾಗ್ಲೇ ಇದೆ. ನಮ್ಮ ಹತ್ರ ಇರೋದನ್ನು ಬಿಟ್ಟು ಯಾವ್ದು ಇಲ್ವೋ ಅಥವಾ ಯಾವ್ದ್ರಲ್ಲಿ ಸಮಸ್ಯೆ ಇದೆಯೋ ಅದ್ರ ಬಗ್ಗೆ ಫೋಕಸ್ ಮಾಡೋದು ಮ್ಯಾಕ್ರೋ ಎಕನಾಮಿಕ್ಸ್ ಅಲ್ಲಿ ಬುದ್ಧಿವಂತಿಕೆ. ಮೋದಿರವ್ರು ಹೇಳ್ತಾ ಇರೋದು ಈ ಡೈಮೆನ್ಷನ್ ಅಲ್ಲಿ ಒಂದು. ಎರಡನೇದು ಜನಸಾಮಾನ್ಯರ ಮಟ್ಟಿಗೆ ಬಂದ್ರೆ ನೀವು ಫ್ಯೂಯಲ್ ನ ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ, ಫ್ಯೂಯಲ್ ಕನ್ಸಂಪ್ಷನ್ ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಎಲ್ಲಾ ಬೆಲೆಗಳು ಜಾಸ್ತಿ ಆಗುತ್ತೆ. ಸತೀಶ್ ಅವರು ಅದೇ ಹೇಳ್ತಾ ಇದ್ರು, ಆಟೋಮೆಟಿಕ್ ಆಗಿ ಎಲ್ಲಾ ಬೆಲೆಗಳು ಜಾಸ್ತಿ ಆಗುತ್ತೆ, ನಿಮ್ಮ EMI ಜಾಸ್ತಿ ಆಗುತ್ತೆ, ನಿಮ್ಮ ಬದುಕು ಏನಾಗುತ್ತೆ ದುಸ್ತರ ಆಗ್ತಾ ಹೋಗುತ್ತೆ ಮುಂದಿನ 6 ರಿಂದ 8 ತಿಂಗಳಲ್ಲಿ. ಆದ್ರೆ ಇದನ್ನ ಅರೆಸ್ಟ್ ಮಾಡಿದ್ರೆ, ನಾವು 6 ರಿಂದ 8 ತಿಂಗಳಷ್ಟು ಅರೆಸ್ಟ್ ಮಾಡಿದ್ರೆ, ನೆಕ್ಸ್ಟ್ 1 ವರ್ಷ 2 ವರ್ಷ ನಮ್ಮ ಫಾರಿನ್ ಎಕ್ಸ್ಪೆನ್ಸಸ್ ಕಡಿಮೆ ಮಾಡಿದ್ರೆ ಭಾರತಕ್ಕೆ ಬಹುಶಃ ಇದು ಅತ್ಯದ್ಭುತವಾದಂತ ಅವಕಾಶ. ನಾನು ಇದನ್ನ ಎಕನಾಮಿಕ್ ಕನ್ಸರ್ನ್ ಅಂತ ಹೇಳ್ತಾ ಇಲ್ಲ. ದೇರ್ ಇಸ್ ಅ ಗ್ರೇಟ್ ಆಪರ್ಚುನಿಟಿ ಇಂಡಿಯಾ ಹ್ಯಾಸ್ ಟು ಲೀಪ್ ಫ್ರಾಗ್. ಬಿಕಾಸ್ ಬೇರೆ ಎಲ್ಲಾ ದೇಶಗಳು ಕಷ್ಟ ಪಡ್ತಾ ಇದೆ. ನಾವು ನಮ್ ಕರೆಂಟ್ ಅಕೌಂಟ್ ಡಿಫಿಸಿಟ್ ಒಂದು ಸರಿ ಮಾಡ್ಕೊಂಡ್ರೆ ಒಬ್ಬ ಆರ್ಥಿಕ ನೆಲೆಯಲ್ಲಿ ಭಾರತ ಬಹಳ ಮುಂದೆ ಹೋಗುವಂತ ಸಾಧ್ಯತೆಗಳಿದೆ. ಇದು ಎರಡನೇ ವಿಷಯ ನಾನು ಹೇಳ್ಬೇಕಾಗಿರೋದು. ಆದ್ರೆ ಮುಖ್ಯವಾಗಿ ನಾನು ಹೇಳ್ತಾ ಇರೋದು ಜನಸಾಮಾನ್ಯರನ್ನ ಜನಸಾಮಾನ್ಯರನ್ನ ಕಾನ್ಫಿಡೆನ್ಸ್ ಗೆ ತಗೊಳ್ಳೋದು ಅತ್ಯಂತ ಉತ್ತಮವಾದಂತ ಕೆಲಸ. ಬಟ್ ಅದ್ರ ಜೊತೆಗೆ ಸರ್ಕಾರ ಕೂಡ ಸ್ವಲ್ಪ ಮಾಡ್ಬೇಕಾಗತ್ತೆ. ಇವತ್ತಿನ ದಿನ ನಮ್ಮ ಹಣಕಾಸು ಅಥವಾ ನಮ್ಮ ಎಕ್ಸ್ಪೋರ್ಟ್ಸ್ ಪೋಲಾಗ್ತಾ ಇರೋದು, ದುಡ್ಡು ಆಚೆ ಹೋಗ್ತಾ ಇರೋದು ಕೇವಲ ಪೆಟ್ರೋಲ್ಗೋಸ್ಕರ ಅಲ್ಲ. ಲಕ್ಷಾಂತರ ಮಂದಿ ಹುಡುಗರು ಪ್ರತಿ ವರ್ಷ ಹೈಯರ್ ಎಜುಕೇಶನ್ಗೆ ಅಂತ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ. ಇದನ್ನ ಅರೆಸ್ಟ್ ಮಾಡೋದಕ್ಕೆ ನಾವೇನ್ ಮಾಡ್ತಾ ಇದೀವಿ ಇವತ್ತು? ನಾನು ಸ್ಟಾರ್ಟ್ಅಪ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತೇನೆ. ಸ್ಟಾರ್ಟ್ಅಪ್ ಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಬೇರೆ ದೇಶದಲ್ಲಿ ಇರ್ತಕ್ಕಂಥ ದುಡ್ಡು ಹಣಕಾಸಿನ ಜನ ಯಾತಕ್ಕೆ ಮುನ್ನೆ ಹೆಚ್ಚಿನ ಆಸೆ ತೋರಿಸ್ತಾ ಇಲ್ಲ? ಯಾಕೆ ಅಂದ್ರೆ ನಮ್ಮ ಟ್ಯಾಕ್ಸೇಷನ್ ಎಲ್ಲ ಸ್ವಲ್ಪ ಇಂಪ್ರೂವ್ ಆಗ್ಬೇಕು, ಆ ದಿಸೆಯಲ್ಲಿ ಮಾಡ್ಬೇಕು. ಮೂರನೇದಾಗಿ ಸುಮಾರು ಆಂಟ್ರಪ್ರನರ್ಸ್ ದೇಶ ಬಿಟ್ಟು ಹೋಗ್ತಾ ಇದಾರೆ ಅನ್ನೋ ಕೂಗ್ ಬರ್ತಾನೆ ಇದೆ. ಯಾತಕ್ಕೆ ಅಂದ್ರೆ ಇಲ್ಲಿರ್ತಕ್ಕಂಥ ಕಂಟ್ರೋಲ್ಸ್, ತಿರ್ಗಾ ಇಲ್ಲಿರ್ತಕ್ಕಂಥ ಟ್ಯಾಕ್ಸೇಷನ್ ಎಲ್ಲ. ಸೊ ಕೇವಲ ಜನರು ಇದನ್ನ ಮಾಡಿ ಅಂತ ಹೇಳೋದು ಎಷ್ಟು ಸೂಕ್ತವೋ ಅಷ್ಟೇ ಸೂಕ್ತ ಸರ್ಕಾರ ಕೂಡ ಇದಕ್ಕೆ ಮೂಲಭೂತ ವ್ಯವಸ್ಥೆಗಳನ್ನ ಮಾಡಬೇಕು. ಈಗ ಬೇರೆ ವಿದೇಶಗಳಾಗ್ಲಿ ಮದುವೆ ಆಗ್ಬೇಡಿ ಅಥವಾ ವಿದೇಶಕ್ಕೆ ಟ್ರಿಪ್ ಹೋಗ್ಬೇಡಿ ಅಂದ್ರೆ ನಮ್ಮ ದೇಶದ ಟೂರಿಸಂ ಏನಿದೆ, ನಮ್ಮ ದೇಶದ ಇವೆಂಟ್ ಕಾಸ್ಟ್ಗಳೇನಿದೆ ಅದು ಕಂಟ್ರೋಲ್ ಬರಬೇಕು. ಇವತ್ತಿನ ದಿನ ನಮಗೆ ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಸಿ ಅಂತೆಲ್ಲ ಹೇಳುವಂತ ಸಂದರ್ಭದಲ್ಲಿ EV ವೆಹಿಕಲ್ಸ್ ಅನ್ನ ಜಾಸ್ತಿ ಯೂಸ್ ಮಾಡಿ ಅಂದಾಗ ಅದಕ್ಕೆ ಸಬ್ಸಿಡಿನೂ ಕೊಡ್ಬೇಕಾಗುತ್ತೆ. EV ವೆಹಿಕಲ್ಸ್ ಗಳನ್ನ ಅಷ್ಟು ಈಸಿ ಆಗಲ್ಲ, ತಗೊಳಕ್ಕಾಗಲ್ಲ. ರೇಟ್ಗಳೆಲ್ಲ ದುಬಾರಿನೇ ಇರೋದದು. ಮಾಮೂಲಿ ಗಾಡಿಗಳಿಗಿಂತ ಡಬಲ್ ರೇಟ್ ಇದೆ. 5 ವರ್ಷದಿಂದ EV ಕಾರ್ ಓಡಿಸ್ತಾ ಇದ್ದೀನಿ, ಆದ್ರೆ EV ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ಇಂಪ್ರೂವ್ ಆಗಿಲ್ಲ. ಎಕ್ಸಾಕ್ಟ್ಲಿ. ಆಮೇಲೆ ಆ ವೆಹಿಕಲ್ ರೇಟ್ಗಳು ಕೂಡ ಹಂಗೆ ಇದಾವೆ ಸರ್. ಈಗ ನಾವು ಬದಲಾವಣೆ ಓಕೆ, ನರೇಂದ್ರ ಮೋದಿ ಅವರು ಹೇಳಿದ್ರು ನಾವು ದೇಶಕ್ಕೋಸ್ಕರ ತ್ಯಾಗ ಮಾಡೋಣ, ಈಗ ಪೆಟ್ರೋಲ್ ಡೀಸೆಲ್ ಗಾಡಿಗಳನ್ನ ಬಿಡೋಣ, EV ವೆಹಿಕಲ್ ತಗೊಳ್ಳೋಣ ಅಂದ್ರೆ ರೇಟ್ ಹೆಂಗಿದೆ? ಟಚ್ ಮಾಡಕ್ಕಾಗತ್ತಾ EV ವೆಹಿಕಲ್ಗಳನ್ನ? ಜೊತೆಗೆ ಚಾರ್ಜಿಂಗ್ ಸ್ಟೇಷನ್ಸ್ ಹೇಳ್ತಾ ಇದ್ದೆ. ಎಸ್, ಎಕ್ಸಾಕ್ಟ್ಲಿ, ನೀವು ಹೇಳಿದ್ದು ಕರೆಕ್ಟ್ ಇದೆ. ಮತ್ತೆ ಸತೀಶ್ ಅವರೇ, ಈ ಎಮರ್ಜೆನ್ಸಿ ಅನ್ನುವಂಥದ್ದು ಯುದ್ಧ ಆರಂಭ ಆದಾಗಿಂದಲೂ ಕೂಡ ಇದೆ. ಫೆಬ್ರವರಿ 28ಕ್ಕೆ ಯುದ್ಧ ಶುರುವಾಗಿದ್ದು ಆಲ್ಮೋಸ್ಟ್ ಕ್ಲೋಸಿಂಗ್ ಹಂತಕ್ಕೆ ಬಂದಿದೆ. ಎಲೆಕ್ಷನ್ ಮುಗಿತು, ಅದಕ್ಕೆ ಇವಾಗ ಹೇಳ್ತಾ ಇದ್ದಾರೆ ಆರ್ಥಿಕ ನಿರ್ವಹಣೆಯಲ್ಲಿ ವೈಫಲ್ಯ ಕಂಡಿರುವಂತ ಕಾರಣಕ್ಕೋಸ್ಕರ ಅನ್ನುವಂಥದ್ದು ಆರೋಪ ಇದೆ. ಅದೇನಾದ್ರೂ ಇರಲಿ, 2.5 ತಿಂಗಳಾದ ಬಳಿಕ ಈಗ ಜನ ಬದಲಾಗಬೇಕು, ದೇಶದ ಆರ್ಥಿಕ ಸ್ಥಿತಿ ಚೇತರಿಕೆ ಆಗಬೇಕು ಅಂದ್ರೆ ದೇಶದ ಜನ ತ್ಯಾಗ ಮಾಡಬೇಕು, ದೇಶದ ಜನರ ಜೀವನ ಶೈಲಿ ಬದಲಾಗಬೇಕು ಅನ್ನುವಂಥದ್ದು ದಿಢೀರಂತ ಹೇಗೆ ಕಾಣಿಸ್ತು ಅನ್ನುವಂಥ ಪ್ರಶ್ನೆಗಳು ಬರ್ತವೆ. ಮತ್ತೊಂದು ಕಡೆ ಈ ಪೆಟ್ರೋಲು, ಡೀಸೆಲ್ಲು, ಚಿನ್ನ, ಅಡುಗೆ ಎಣ್ಣೆ ಇದೆಲ್ಲದ್ರ ಮೇಲೆ ಎಕಾನಮಿ ಯಾವ ರೀತಿಯಾಗಿ ಡಿಪೆಂಡೆನ್ಸಿ ಇದೆ?
ಖಂಡಿತ ಸರ್. ಈಗ ಹೇಳ್ಬೇಕಂದ್ರೆ ಯುದ್ಧ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಸಾಮಾನ್ಯ ಜನರಿಗೆ ಗೊತ್ತಾಗ್ಬೇಕು. ಈಗ ನಮಗ್ ಪ್ರಶ್ನೆ ಏನಂದ್ರೆ ನಮ್ಗೆ ಅವೇರ್ನೆಸ್ ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟ್. ಎಲ್ಲೋ ಯುದ್ಧ ನಡೀತಾ ಇದೆ, ನನಗೂ ಅದು ಸಂಬಂಧ ಅಲ್ಲ. ನನ್ನ ದೇಶದಲ್ಲಿ ಏನ್ ನಡೀತಾ ಇದೆ ಅನ್ನೋ ತಿಳ್ಕೊಳ್ಳುವಂಥದ್ದು ನಮಗೂ ಇದೆ. ಮಾಸ್ ಎಜುಕೇಶನ್ ಅವೇರ್ನೆಸ್ ಇದೆ. ಹಾಗಾಗಿ ನಾವ್ ಏನ್ ಕಾಂಟ್ರಿಬ್ಯೂಟ್ ಮಾಡ್ತೀವಿ, ಈಗ ಗೌರ್ಮೆಂಟ್ ಈಗ ಅವ್ರ ಕಂಟ್ರೋಲ್ ಅಲ್ಲಿ ಇಲ್ಲ. ಮ್ಯಾಕ್ರೋ ಎಕನಾಮಿಯಲ್ಲಿ ಏನಾಗುತ್ತೆ, ಯಾವ್ದು ನಮಗೆ ಕಂಟ್ರೋಲ್ ಮಾಡಕ್ ಆಗಲ್ವೋ ಎಲ್ಲರಿಗೂ ಇಂಪ್ಯಾಕ್ಟ್ ಆಗುತ್ತೆ. ಈಗ ಹಂಗ ಹೇಳೋದಾದ್ರೆ ಎಕಾನಮಿಯಲ್ಲಿ ಫ್ಯೂಲ್ ಕೆಲವೇ ಕಂಟ್ರೀಸ್, ಒಪೆಕ್ ಕಂಟ್ರೀಸ್ ಮಾತ್ರ ಕಂಟ್ರೋಲ್ ಮಾಡ್ತಾ ಇದೆ. ಈ ಒಪೆಕ್ ಕಂಟ್ರೀಸ್ ಏನ್ ಕಂಟ್ರೋಲ್ ಮಾಡ್ತಾ ಇದೆ, ಅವ್ರು ಡಿಸೈಡ್ ಮಾಡ್ತಾರೆ, ಡಿಮ್ಯಾಂಡ್ ಸಪ್ಲೈನ ಡಿಸೈಡ್ ಮಾಡ್ತಾ ಇದ್ದಾರೆ. ಈಗ ಅಲ್ಲೇ ಆದಾಗ ಎಲ್ಲಾ ಕಂಟ್ರೀಸ್ ಗಳಲ್ಲೂ ಜಾಸ್ತಿ ಆಗಿದೆ, ಇಂಡಿಯಾ ಒಂದನ್ನ ಬಿಟ್ಟು. ಆದ್ರೆ ನಮ್ಮ ಡಿಪ್ಲೊಮೆಸಿನ ನಾವು ಮೆಚ್ಚಲೇಬೇಕಾಗತ್ತೆ. ಯಾಕಂದ್ರೆ ನಮ್ಮ ಇಂಡಿಯನ್ ಡಿಪ್ಲೊಮೆಸಿ ಇರೋದು ಎಲ್ಲಾ ದೇಶಗಳಲ್ಲೂ ಡಿಪ್ಲೊಮೆಟಿಕ್ ರಿಲೇಶನ್ಶಿಪ್ ಚೆನ್ನಾಗಿರೋದ್ರಿಂದ ಅಲ್ಲಿ ನಮಗೆ ಆಯಿಲ್ ಯಾವುದೇ ಅಂತ ಸಪ್ಲೈ ಚೈನಿಗೆ ಇನ್ನ ಡಿಸ್ಟ್ರಪ್ಟ್ ಆಗಿಲ್ಲ. ಸೊ ಆಗೋದೇ ಅಂತಲ್ಲ, ಆದಾಗ ಎಲ್ರಿಗೂ ಆಗತ್ತೆ. ಈಗ ಬೇಸಿಕಲಿ ನಿಮ್ಗೆ ಒಂದು ಸಣ್ಣ ಎಕ್ಸಾಂಪಲ್ ಉದಾಹರಣೆ ಕೊಡೋದಾದ್ರೆ, ಈಗ ನಾವು ಒಂದು ಸರ್ಜರಿಗೆ ಹೋಗ್ತೀವಿ, ಮೆಡಿಕಲ್ ಸರ್ಜರಿಗೆ ಹೋದಾಗ ನನಗೆ ನೋವೇ ಆಗೋದು ಬೇಡ ಅಂತ ಹೇಳಕ್ಕಾಗಲ್ಲ. ನೋವಾದ್ರೆ ಅದು ಹುಷಾರಾಗ್ಲೇಬೇಕಾಗತ್ತೆ. ಅಂದ್ರೆ ಒಂದ್ ರೀತಿಲಿ ನಾವು ಎಲ್ಲಿ ನಿಂತಿದೀವಿ, ಎಷ್ಟರ ಮಟ್ಟಿಗೆ ಡಿಪೆಂಡೆನ್ಸಿ ಇದ್ದೀವಿ ಅನ್ನೋದನ್ನ ತೆರೆದು ಇಡ್ತಾ ಇದೆ ಈ ಯುದ್ಧ. ಸೊ ಇದರಲ್ಲಿ ಥ್ರೆಟ್ ಅನ್ನು ನಾವು ಆಪರ್ಚುನಿಟಿ ಆಗಿ ಕನ್ವರ್ಟ್ ಮಾಡೋದಕ್ಕೆ ದೇಶದ ಜನಕ್ಕೆ ಒಂದು ಮನಸ್ಥಿತಿನೂ ಬರಬೇಕು. ಮನಸ್ಥಿತಿಯಾಗಿ ಬಂದು ಅದಕ್ಕೆ ಹೇಗೆ ನಾವು ಒಗ್ಗೂಡಿಸ್ಕೊತಿದ್ವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲ, ದೇಶದ ಜನರ ಮನಸ್ಥಿತಿ ಬದಲಾಗಬೇಕು, ಹೌದು. ಹಾಗೆ ಸರ್ಕಾರದ ನೀತಿಗಳು ಚೇಂಜ್ ಆಗ್ಬೇಕಲ್ಲ. ಸರ್ಕಾರಕ್ಕೆ ನಾವೇನ್ ಕೊಟ್ಟಿದ್ವಿ ಅದ್ರ ಮೇಲೆ ಜನನು ಕೂಡ ಬದಲಾಗ್ತಾ ಹೋಗ್ತಾರೆ. ನಾವೇನು ಕೊಡ್ದಲೆ ನೀವು ಬದಲಾಗಿ ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಅನ್ನೋದೇ ಪ್ರಶ್ನೆ ಇರೋದಿಲ್ಲ. ನಾನು ಹೇಳ್ತಾ ಇದ್ನಲ್ಲ ಅವಾಗ್ಲೇ, ಈ ಇವಿ ವೆಹಿಕಲ್ಸ್ ಗಳಿಗೆಲ್ಲ ಸಬ್ಸಿಡಿ ಕೊಡಿ, ಜನ ಹೋಗ್ತಾರೆ. ಕಡಿಮೆ ಸ್ವಲ್ಪ ಅವಕಾಶಗಳನ್ನು ಕೊಟ್ರೆ, ಆಪ್ಷನ್ಸ್ ಕೊಟ್ರೆ ಹೋಗ್ತಾರೆ ಜನ. ಖಂಡಿತ ಸರ್, ನಾನು ಒಪ್ತೀನಿ. ಈಗ ನೋಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಯೂಸ್ ಮಾಡಿ ಅಂತ ಹೇಳ್ತಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ ಅನ್ನೋದು ನಮಗೂ ಗೊತ್ತು. ಈಗ ಮೀಟಿಂಗ್ಸ್ ನಾವು ಮಾಡ್ತಾ ಇರೋದು ಆನ್ಲೈನ್ ಮೀಟಿಂಗ್ಸ್, ಎಷ್ಟು ಯೂಸ್ ಆಗ್ತಾ ಇದೆ. ಸೊ ಹಾಗಾಗಿ ಈ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ನೋಡಿ, ಮೆಟ್ರೋ ಬೆಂಗಳೂರು ಅಂತ ಮೆಟ್ರೋ ಸಿಟಿಯಲ್ಲಿ ನೋಡಿದಾಗ ಎಷ್ಟು ಟ್ರಾಫಿಕ್ ಸಮಸ್ಯೆ ಇದೆ, ಒಬ್ಬ ಮನುಷ್ಯ ಎಷ್ಟು ಟ್ರಾವೆಲಿಂಗ್ ಟೈಮ್ ತಗೊಳುತ್ತೆ, ಅಲ್ಲಿ ಪ್ರೊಡಕ್ಷನ್ ಲಾಸ್ ಎಷ್ಟಾಗುತ್ತೆ, ಫ್ಯೂಯಲ್ ಕಾಸ್ಟ್ ಎಷ್ಟು ವೇಸ್ಟ್ ಆಗ್ತಿದೆ, ಇನ್ಫ್ರಾಸ್ಟ್ರಕ್ಚರ್ ಒತ್ತನ್ನೇ ಕೊಡ್ತಾ ಇಲ್ಲ. ಸೊ ಗವರ್ಮೆಂಟ್ ಪಾಲಿಸೀಸ್ ನೀವು ಹೇಳಿದಾಗೆ ಅತಿ ಮುಖ್ಯವಾಗಿ ಒಂದು ಎಕಾನಮಿನ ಶೇಪ್ ಮಾಡುತ್ತೆ. ಈಗ GDP ಕಮ್ಮಿ ಇದೆ ಅಂತ ನಾವ್ ಹೇಳ್ತೀವಿ, ಆದ್ರೆ GDP ಇಂಡಿಯಾ ತಗೊಂಡಾಗ ಇಂಡಿಯಾದಲ್ಲಿ ಎಲ್ಲಾ ಸ್ಟೇಟ್ಗಳು ಕೂಡ ಕೂಡಿರುತ್ತೆ. ಪ್ರತಿಯೊಂದು ಸ್ಟೇಟ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ, ಪ್ರತಿಯೊಂದು ದುಡ್ಡು ಎಲ್ಲಿ ಹೋಗ್ತಾ ಇದೆ, ಅದು ಯಾವ್ದು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಹೋಗ್ತಾ ಇದೆಯಾ ಅಥವಾ ಕೆಪೆಕ್ಸ್ ಮಾಡೆಲ್ ವರ್ಕ್ ಆಗ್ತಾ ಇದೆಯಾ, ಅಂದ್ರೆ ನಾಳೆ ಒಂದು ಅಸೆಟ್ ನ ಕ್ರಿಯೇಟ್ ಮಾಡೋದಕ್ಕೆ ಆಗ್ತಾ ಇದೆಯಾ, ಅದು ಕೂಡ ಒಂದು ಮುಖ್ಯವಾದ ಕಾರಣ ಆಗುತ್ತೆ. ಬರೀ ಗೋಲ್ಡ್ ರಿಸರ್ವ್ಸ್ ನಾವು ಬರೀ ಕಾಂಟ್ರಿಬ್ಯೂಟ್ ಮಾಡೋದಲ್ಲ, ಇದು ಇಡೀ ಒಂದು ಊಟದಲ್ಲಿ ಒಂದು ಸಣ್ಣ ಭಾಗ. ಒಂದು ಹೌದು, ಮನಸ್ಥಿತಿನೂ ಇಂಪಾರ್ಟೆಂಟ್, ಆದ್ರೆ ಗವರ್ಮೆಂಟ್ ನ ಸಹಭಾಗಿತ್ವ ಮತ್ತೆ ಇದು. ಈಗ ನೋಡಿ, ಡಿಮ್ಯಾಂಡ್ ಮತ್ತೆ ಸಪ್ಲೈ ನೋಡಿದಾಗ ಗವರ್ಮೆಂಟ್ ಏನ್ ಮಾಡ್ತು, ಡಿಮ್ಯಾಂಡ್ ಅನ್ನ ಇನ್ಕ್ರೀಸ್ ಮಾಡೋದಕ್ಕೆ ಗವರ್ಮೆಂಟ್ GST 2.0 ಆಲ್ರೆಡಿ ಬೆನಿಫಿಟ್ ನ ಪಾಸ್ ಆನ್ ಮಾಡಿದೆ. ಮತ್ತೆ ಇನ್ಕಮ್ ಟ್ಯಾಕ್ಸ್ ಜನರಲ್ಲಿ ದುಡ್ಡು ಬರ್ಬೇಕಂದ್ರೆ 12 ಲಕ್ಷದವರೆಗೂ 87 ಇಯರ್ ರಿಬೇಟ್ ಅನ್ನ ತಗೊಂಡ್ಬಂದಿದೆ. ಸೊ 12 ಲಕ್ಷದವರೆಗೂ, ಸೊ ಅಲ್ಲಿ ಸ್ಪೆಂಡಿಂಗ್ ಬರ್ತದೆ. ಬಟ್ ಮತ್ತೆ ಕೆಪೆಕ್ಸ್ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ಗವರ್ಮೆಂಟ್ ಅದೇ ರೀತಿಯಾಗಿ ನಮ್ಮ ಪ್ರೈವೇಟ್ ಸೆಕ್ಟರ್ ಇಂದ ಇನ್ವೆಸ್ಟ್ಮೆಂಟ್ ಬರಲಿಲ್ಲ. ಸೊ ಈಗ ಇನ್ಕ್ರೀಸ್ ಮಾಡ್ಬೇಕು, ಡಿಮ್ಯಾಂಡ್ ಅಂಡ್ ಸಪ್ಲೈ ಗ್ಯಾಪ್ ನ ಇನ್ಕ್ರೀಸ್ ಮಾಡ್ಬೇಕು, ಮತ್ತೆ ಎಲ್ಲಿ ಆಪರ್ಚುನಿಟೀಸ್ ಇದೆ ಅದನ್ನ ರಿಲೀಸ್ ಮಾಡ್ಬೇಕು. ಪ್ರೈಸಸ್ ಏನಾದ್ರೂ ಇನ್ಕ್ರೀಸ್ ಮಾಡಿದ್ರೆ ಅದೇನು ಆಶ್ಚರ್ಯ ಸಂಗತಿ ಏನಲ್ಲ. ಇಲ್ಲಿ ಪ್ರಶ್ನೆ ರೈಸ್ ಆಗಿದ್ದು ಒಂದು ಕಾರಣ, ಆದ್ರೆ ರೈಸ್ ಆದ್ಮೇಲೆ ಇಳಿಸಿದ ನಂತರ ಸ್ಟೇಬಲ್ ಆದ್ಮೇಲೆ ಮಾರ್ಕೆಟ್ ಅದೇ ಪ್ರೈಸಸ್ ಗೆ ಮತ್ತೆ ತರ್ತಾರ ಎಲ್ಲಾ ಸಪ್ಲೈ ಚೈನ್ ಅನ್ನು, ಅದು ಯಕ್ಷ ಪ್ರಶ್ನೆ. ಓಕೆ ಓಕೆ ಸುರೇಶ್ ಅವರೇ, ನೀವು ಹೂಡಿಕೆ ತಜ್ಞರಾಗಿರುವಂಥ ಕಾರಣಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಮೇನ್ಲಿ ಈಗ ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳಿದ್ರೆ ಹೂಡಿಕೆ ಮಾಡಬೇಡಿ ಅನ್ನೋದು ಕೂಡ ಅರ್ಥ ಆಗುತ್ತೆ ಅಲ್ಲಿ. ಸೊ ಹೀಗಾಗಿ ಜನ ಅದೊಂದು ಸೇಫ್ ಝೋನ್ ಅನ್ನುವಂಥ ಕಾರಣಕ್ಕೋಸ್ಕರ ಹೂಡಿಕೆ ಮಾಡ್ತಾ ಇದ್ರು. ಓಕೆ, ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ನಮ್ಮ ದೇಶಕ್ಕೋಸ್ಕರ ನಾವೇನಾದರೂ ಮಾಡಬೇಕಪ್ಪ. ಓಕೆ, ಗೋಲ್ಡ್ ಬಗ್ಗೆ ಅಂದರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಬೇಡ, ಬೇರೆ ಯಾವುದಿದೆ ಹಾಗಾದರೆ ಇನ್ವೆಸ್ಟ್ ಮಾಡೋದಕ್ಕೆ? ಮತ್ತೊಂದು ಕಡೆ ಕುತೂಹಲ ಅಂದರೆ ಈ ಶೇರ್ ಮಾರ್ಕೆಟಲ್ಲಿ ಟ್ರಂಪ್ ಯುದ್ಧದ ಸಂದರ್ಭದಲ್ಲಿ ಕೊಡ್ತಾ ಇದ್ದಂಥ ಸ್ಟೇಟ್ಮೆಂಟ್ಗಳು ಫ್ಲಕ್ಚುಯೇಟ್ ಆಗ್ತಾ ಇತ್ತು. ಈಗ ನರೇಂದ್ರ ಮೋದಿ ಅವರ ಕೊಟ್ಟ ಸ್ಟೇಟ್ಮೆಂಟ್ ಬಳಿಕ ಇಂಡಿಯಾ ಶೇರ್ ಮಾರ್ಕೆಟಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ಹೌದು ಸರ್, ಹೇಳ್ತೀನಿ ನಾನು. ಸರ್, ಇದು ನಾನು ಸ್ಟಾರ್ಟ್ಅಪ್ ಗೆ ಇನ್ವೆಸ್ಟ್ ಮಾಡ್ತೀನಲ್ಲ, ಈ ಗೋಲ್ಡ್ ಎಲ್ಲ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ತರ ಸರ್. ಗೋಲ್ಡ್ ತಗೋತೀರಾ, ಮನೇಲಿ ಇಡ್ತೀರಾ, ರೈಟ್? ಸೊ ಇದು ಪರ್ಫಾರ್ಮ್ ಮಾಡ್ತಾ ಇಲ್ಲ, ಇದು ಜಾಬ್ಸ್ ಕ್ರಿಯೇಟ್ ಮಾಡ್ತಾ ಇಲ್ಲ, ನಿಮ್ಗೆ ಎಕನಾಮಿಕ್ ಗ್ರೋತ್ ಮಾಡ್ತಾ ಇಲ್ಲ. ಇಟ್ಸ್ ಅನ್ ಅಸೆಟ್ ವಿಚ್ ಇಸ್ ಅಸೆಟ್ ಬೆಲೆ ಯಾಕೆ ಜಾಸ್ತಿ ಆಗ್ತಾ ಇದೆ? ಬೇರೆ ಯಾವ್ದಾವ್ದೋ ಕಾರಣಗಳಿಂದ ದೇಶದ ಎಕನಾಮಿಕ್ ಗ್ರೋ ಆಗ್ತಾ ಇಲ್ಲ. ನೀವು ನೋಡಿದ್ರೆ, ನೀವು ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ಜಪಾನ್ ನ ನೋಡಿದ್ರೆ, ಅಥವಾ ಒಂದು 70ನೇ ಸೆಂಚುರಿ ಆದ್ಮೇಲೆ 70ರ ದಶಕ ಆದ್ಮೇಲೆ ಚೈನಾನ್ ನೋಡಿದ್ರೆ, ಅವರೆಲ್ಲ ಏನ್ ಮಾಡಿದ್ರು ಅಂದ್ರೆ ಅವರೆಲ್ಲ ಗೋಲ್ಡ್ ಗಳಲ್ಲಿ ಎಲ್ಲ ಇನ್ವೆಸ್ಟ್ ಮಾಡ್ಲಿಲ್ಲ. ಅವ್ರಿಗೆಲ್ಲ ಹೂಡಿಕೆ
ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಮಾಡಿದ್ರು, ಹೂಡಿಕೆಗಳನ್ನ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಮಾಡಿದ್ರು, ಹೂಡಿಕೆಗಳನ್ನ ಎಲ್ಲಿ ಎಕನಾಮಿಕ್ ವ್ಯಾಲ್ಯೂ ಇಂಪ್ರೂವ್ ಆಗುತ್ತೋ ಅಲ್ಲಿ ಮಾಡಿದ್ರು. ಮೋದಿರವ್ರು ಹೇಳ್ತಾ ಇರೋದು, ನೀವು ಮಾಡ್ತಾ ಇರೋ ನಿಮ್ಮ ಎಕ್ಸ್ಪೆನ್ಸಸ್ ಏನಿದೆ, ಒಂದ್ ಮದ್ವೆ ಮೇಲೆ ಆಗೋ ಖರ್ಚಾಗ್ಲಿ, ಇನ್ಫ್ಯಾಕ್ಟ್ ಮದ್ವೆ ಆಗೋ ಖರ್ಚಾದ್ರೂ ಪರವಾಗಿಲ್ಲ, ಗೋಲ್ಡ್ ಮೇಲೆ ಸುಮ್ಮನೆ ಇನ್ವೆಸ್ಟ್ ಮಾಡೋದ್ರಿಂದ ದೇಶದ ಆರ್ಥಿಕತೆಗೆ ಏನು ಉಪಯೋಗ ಇಲ್ಲ. ಗೋಲ್ಡ್ ರಿಸರ್ವ್ಸ್ ಬೇಕು ದೇಶಕ್ಕೆ, ನಮ್ಮ ಹತ್ರ ಸಿಕ್ಕಾಪಟ್ಟೆ ಇದೆ. ಹೇಳದ್ನಲ್ಲ, ನಮ್ಮ ಹತ್ರ ಗೋಲ್ಡ್ ರಿಸರ್ವ್ಸ್ ಯಾರ ಹತ್ರನೂ ಇಲ್ಲ. ಇಲ್ಲಿ ಸಮಸ್ಯೆ ಏನು ಅಂದ್ರೆ, ನಮ್ಮ ದೇಶ ಆರ್ಥಿಕವಾಗಿ ಮಾಡಿದ್ರೆ ನಾವು ನಿಜವಾಗ್ಲೂ ದುಡಿತಾ ಇದೀವಿ, ನಮ್ ಫಾರೆಕ್ಸ್ ಬರ್ತಾ ಇದೆ. ಅದೇ ವೆಸ್ಟರ್ಲಿ ಅಮೆರಿಕಾದಲ್ಲಿ ಎಷ್ಟು ಬೇಕೋ ಡಾಲರ್ಸ್ ಪ್ರಿಂಟ್ ಮಾಡ್ಕೋತಾ ಇದೆ. ಬಿಕಾಸ್ ಹೋಲ್ ಎಕನಾಮಿಕ್ ವ್ಯವಸ್ಥೆ ಏನಿದೆ ಡಾಲರ್ ಮೇಲೆ ಡಿಪೆಂಡ್ ಆಗಿರೋದಕ್ಕೆ ಅವ್ರು ಎಷ್ಟಾರೋ ನೋಟುಗಳನ್ನ ಪ್ರಿಂಟ್ ಮಾಡ್ಕೋತಾ ಇದ್ದಾರೆ. ಅದಕ್ಕೆ ಅವ್ರ ಡೆಟ್ ರೇಷಿಯೋ ಜಾಸ್ತಿ ಇದೆ. ನಮ್ ದೇಶ ಆತರ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಬಿಕಾಸ್ ಆಫ್ ದ ಹಿಸ್ಟಾರಿಕಲ್ ರೀಸನ್. ಅದಕ್ಕೋಸ್ಕರ ಗೋಲ್ಡ್ ಅಲ್ಲಿ ಬಿಟ್ಟು ನೀವು ಒಂದು ಮನೆ ಕಟ್ಸಿ, ಇಲ್ಲ ನೀವು ಒಂದು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ, ಇಲ್ಲ ಯಾವ್ದಾದ್ರು ಒಂದು ಉದ್ಯೋಗದಲ್ಲಿ ಹಾಕಿ ರಿಟೇಲ್ ಶಾಪ್ ಓಪನ್ ಮಾಡಿ, ಅದು ಬಹುಶಃ ನಾವು ನೋಡಿರೋ ಪ್ರಕಾರ ಅದು ಒಳ್ಳೆ ರಿಟರ್ನ್ಸ್ ಕೊಡುತ್ತೆ, ರಾಷ್ಟ್ರಕ್ಕೂ ಬಲವನ್ನ ಕೊಡುತ್ತೆ. ಓಕೆ ಸತೀಶ್ ಅವರೇ, ಕೊನೆಯದಾಗಿ ಇದು ಬಿಗ್ಗೆಸ್ಟ್ ಡಿಬೇಟ್ ಆಗ್ತಾ ಇರುವಂಥದ್ದು ಇಡೀ ಇಂಡಿಯಾದಲ್ಲಿ ಈಗ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ನೋಡ್ತಾ ಇದ್ದೀವಿ. ಮೇನ್ಲಿ ಈಗ ನಾವು ಎಷ್ಟು ಹೊರ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ, ಎಷ್ಟು ನಷ್ಟ ಆಗ್ತಾ ಇದೆ, ಆರ್ಥಿಕವಾಗಿ ಹೊಡ್ತಾ ಬೀಳ್ತಾ ಇದೆ, ನಾವು ಏನು ಮಾಡಿದ್ವಿ ಅದನ್ನು ಸರಿದೂಗಿಸ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆನೂ ಒಂದು ಲೆಟರ್ ರಿಲೀಸ್ ಮಾಡಿಬಿಟ್ರೆ ಮೋಸ್ಟ್ ಪ್ರಾಬಬ್ಲಿ ಜನನು ಕೂಡ ಒಪ್ಕೊಂಡ್ಬಿಡ್ತಾರೆ, ಓಕೆ ನಾವು ಕೂಡ ಮುಂದಾಗಬೇಕು, ಸರ್ಕಾರ ಜೊತೆ ನಿಂತ್ಕೊಬೇಕು ಅಂತ ಅನ್ಸುತ್ತೇನಾ? ಖಂಡಿತ ಸರ್. ಜನರಿಗೆ ಮೊದಲು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು. ಬರೀ ದೇಶ ಅಂದ್ರೆ ನಮ್ಮ ಮನೆಯ ಮಟ್ಟಿಗೆ ನಡೆಯುವಂತದ್ದಲ್ಲ, ದೇಶದ ಆರ್ಥಿಕತೆ ಹೇಗ್ ನಡೆಯುತ್ತೆ. ಯಾಕಂದ್ರೆ ಸ್ಟೇಟ್ಮೆಂಟ್ ಗಳ ಮುಖಾಂತರ ನಡೆಯೋದಿಲ್ಲ, ಜನ ಕನ್ವಿನ್ಸ್ ಆಗೋದಿಲ್ಲ, ಅದಕ್ಕೆ ಹೇಳ್ದೆ. ಇಲ್ಲ, ತೋರ್ಸೋದು ಒಂದು ಇದ್ರು ಕೂಡ ಈಗ ಬೇಸಿಕಲಿ ಅವ್ರಿಗೆ ಪಿಂಚ್ ಆಗೋವರೆಗೂ ಆಗೋದಿಲ್ಲ ಸರ್. ಹೇಗೆ ಅಂದ್ರೆ ಇದನ್ನ ತನ್ನ ಸ್ವಂತ ಜೇಬಿಗೆ ತಟ್ಟೋವರೆಗೂ ಅದು ಅರ್ಥ ಆಗೋದಿಲ್ಲ. ತಟ್ಟದಾಗ ಮಾತ್ರ ಅವಾಗ ಎಕಾನಮಿ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ತಾ ಇದಾರೆ. ಸೊ ಇಲ್ಲಿ ನಾವು ಬರೀ ಬ್ಲೇಮ್ ಮಾಡೋದಕ್ಕಿಂತ ಮುಖ್ಯವಾಗಿ ನಮ್ದು ಈ ದೇಶ ಯಾರ್ದು ಅಲ್ಲ, ನಾವಿರೋದೇ ನಮ್ದು ದೇಶ. ಇದು ನಾವು ಯಾವ್ದೋ ಪೊಲಿಟಿಕಲ್ ಪಾರ್ಟೀಸ್ಗೂ ಲೀಸ್ ಕೊಟ್ಟಿಲ್ಲ, ಯಾವ್ದೇ ಆಗಿರ್ಬೋದು ಗವರ್ಮೆಂಟ್. ಸೊ ಹಾಗಾಗಿ ನಮ್ಮ ಜವಾಬ್ದಾರಿಗಳು ಏನು ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಂಡಾಗ ಇದು ಯಾರು ಹೇಳೋ ಅಂತ ಅವಶ್ಯಕತೆ ಇಲ್ಲ. ಹಾಗಿದ್ರೆ ನಾವು 1947 ಅಲ್ಲಿ ನೋಡಿದ್ರೆ ಡಾಲರ್ ರೇಟ್ ಕಡಿಮೆ ಇತ್ತು ಇಂಡಿಯಾಗೆ, ನಮ್ಮ ರುಪೀಸ್ ಕಂಪೇರ್ ಮಾಡಿದ್ರೆ. ಮತ್ತೆ ಹಿಂದಿನ ಕಾಲದಲ್ಲಿ ನೋಡಿದ್ರೆ ಮೋರ್ ದೆನ್ 20%, 23 to 25% ಇಂಡಿಯಾನೇ GDP ನ ಹೋಲ್ಡ್ ಮಾಡ್ತಾ ಇತ್ತು. ಹಾಗಿದ್ರೆ ಅವ್ರು ಬುದ್ಧಿವಂತರಿದ್ರ, ನಾವು ದಡ್ರಿದೀವ? ಅಥವಾ ಎಕನಾಮಿಕ್ ಚೇಂಜ್ ಆಗಿರ್ಬೋದು, ಅಂದ್ರೆ ಬಿಸ್ನೆಸ್ ನಡೆಸ್ತಿದ್ದು ಸೇಮ್ ಅಲ್ವಾ? ಎಕನಾಮಿ ಡಿಮಾಂಡ್ ಸಪ್ಲೈ ಮೇಲೆ ನಡೀತಾ ಇರೋದು, ಇಲ್ಲಿ ಕಂಡಿಡಿದಿರೋದೇನಿಲ್ಲ. ಓಕೆ, ಥ್ಯಾಂಕ್ ಯು ಸತೀಶ್ ಅವರೇ, ಹಾಗೆ ಸುರೇಶ್ ನರಸಿಂಹ ಅವರೇ, ಇಷ್ಟು ತನಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ.